ಬೆಳಗಿನ ಧ್ಯಾನದ ವಾಕ್ಯ ಸಂದೇಶಕ್ಕಾಗಿ ಆರಿಸಿಕೊಂಡಂಥ ವೇದ ವಾಕ್ಯ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಚನ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಈ ವಾಕ್ಯ ಸಂದೇಶದಲ್ಲಿ ನಾವು ನೋಡುವಂಥ ಪ್ರಾಮುಖ್ಯವಾದ ಒಂದು ವಿಷಯ ಸಂತೋಷ ಎಂಬುದಾಗಿ. ಇದು ಯಾವ ಸಂತೋಷ? ಜನರಿಗೆಲ್ಲ ಮಹಾ ಸಂತೋಷ ಎಂಬುದಾಗಿ. ದೇವದೂತನು ಮೊದಲು ಕುರುಬರಿಗೆ ಹೇಳಿದ ಮಾತುಗಳನ್ನು ಗಮನಿಸಿ. ಭಯಪಡಬೇಡಿರಿ. ಯಾಕೆಂದರೆ ಆತನು ತಂದ ಸುದ್ದಿ ಭಯಪಡುವಂಥದ್ದಲ್ಲ, ಬದಲಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವಂಥ ಶುಭ ಸಮಾಚಾರವಾಗಿತ್ತು. ಸಂತೋಷದ ವಿಳಾಸ. ಈ ಸಂತೋಷವು ಕೇವಲ ಕುರುಬರಿಗಾಗಿ ಅಥವಾ ಶ್ರೀಮಂತರಿಗಾಗಿ ಅಥವಾ ಕೆಲವು ಧಾರ್ಮಿಕ ವರ್ಗದವರಿಗಾಗಿ ಮಾತ್ರ ಸೀಮಿತವಾಗಿಲ್ಲ. ದೇವದೂತನು ಸ್ಪಷ್ಟವಾಗಿ ಹೇಳಿದನು, ಇದು ಎಲ್ಲಾ ಜನರಿಗೆ ಇರುವ ಸಂತೋಷ. ಯೇಸು ರಕ್ಷಕನಾಗಿ ಒಬ್ಬ ವ್ಯಕ್ತಿಗೂ ಹೊರತಾಗದಂತೆ ಎಲ್ಲರನ್ನೂ ತಲುಪಲು ಬಂದಿದ್ದಾನೆ. ಸಂತೋಷದ ಮೂಲ. ಕ್ರಿಸ್ಮಸ್ ಸಂತೋಷವು ಬಾಹ್ಯ ಸಂದರ್ಭಗಳಿಂದ ಬರುವುದಿಲ್ಲ. ಇದು ರಜಾದಿನದ ಪಾರ್ಟಿಗಳಿಂದ ಅಥವಾ ಸುಂದರವಾದ ಉಡುಗೊರೆಗಳಿಂದ ಬರುವುದಿಲ್ಲ. ನಿಜವಾದ ಕ್ರಿಸ್ಮಸ್ ಸುವಾರ್ತೆಯಲ್ಲಿದೆ. ನಿಮ್ಮ ರಕ್ಷಕನು ಜನಿಸಿದ್ದಾನೆ ಎಂಬ ಸತ್ಯವೇದದಲ್ಲಿ ಅದು ಕಾಣುತ್ತೇವೆ. ಈ ಸಂತೋಷವು ಆಳವಾದದ್ದು ಮತ್ತು ಶಾಶ್ವತವಾದದ್ದು. ಇದು ಜಗತ್ತಿನ ಕಷ್ಟಗಳ ಮಧ್ಯೆಯೂ ನೆಲೆಗೊಳ್ಳುವ ಸಂತೋಷವಾಗಿದೆ. ಇದು ಕೇವಲ ಸಂತೋಷವಲ್ಲ, ಮಹಾ ಸಂತೋಷ. ಈ ಸಂತೋಷವು ಕ್ಷಣಿಕವಾದ ನಗು ಅಥವಾ ಭಾವನಾತ್ಮಕ ವಿಷಯವಲ್ಲ. ಇದು ನಿಮ್ಮ ಪಾಪಗಳಿಗೆ ಕ್ಷಮೆಯಾಗಿದೆ, ನಿಮ್ಮ ಭಯಗಳಿಗೆ ಭರವಸೆಯಾಗಿದೆ ಮತ್ತು ನಿಮ್ಮ ಜೀವನದ ಉದ್ದೇಶವಾಗಿದೆ ಎಂದು ತಿಳಿದಾಗ ಆ ಸಂತೋಷವೇ ಬೇರೆಯಾಗಿರುತ್ತದೆ. ಸಂತೋಷವನ್ನು ಹಂಚಿಕೊಳ್ಳಿರಿ. ಈ ಎಲ್ಲಾ ಜನರಿಗಾಗುವ ಮಹಾ ಸಂತೋಷ ನಮ್ಮ ಜೀವನದಲ್ಲಿ ಮತ್ತು ಸಭೆಯಲ್ಲಿ ಹೇಗೆ ಕಾರ್ಯರೂಪಕ್ಕೆ ತರಬೇಕು? ನೀವು ಸಂತೋಷದಲ್ಲಿ ಜೀವಿಸಿ. ನೀವು ಯೇಸುವಿನಲ್ಲಿ ರಕ್ಷಣೆಯನ್ನು ಕಂಡುಕೊಂಡಿದ್ದರೆ ನೀವು ಸಂತೋಷವನ್ನು ಹೊಂದುವ ಹಕ್ಕನ್ನು ಹೊಂದಿದ್ದೀರಿ. ಇತರರು ನೋಡುವಂತೆ ಸಂತೋಷದಿಂದ ಬಾಳುವ ಮೂಲಕ ನಿಮ್ಮ ನಂಬಿಕೆಗೆ ಸಾಕ್ಷಿ ನೀಡಿ. ನಿಮ್ಮ ಜೀವನದ ಎಲ್ಲಾ ಕಾಲಗಳಲ್ಲಿ, ವಿಶೇಷವಾಗಿ ಕಷ್ಟದ ಸಮಯದಲ್ಲಿ, ಸಂತೋಷದ ಸಮಯದಲ್ಲಿ, ಮೂಲ ಕಾರಣಕರ್ತನಾದ ಕ್ರಿಸ್ತನ ಕಡೆಗೆ ತಿರುಗಲು ಕಲಿಯಿರಿ. ಸಂತೋಷವನ್ನು ಹರಡಿ. ದೇವದೂತನು ಸುವಾರ್ತೆಯನ್ನು ತಂದಂತೆ ನಾವು ಸಹ ಈ ಸಂತೋಷವನ್ನು ಕೊಂಡು ಹೋಗಬೇಕು. ನಮ್ಮ ಕುಟುಂಬಗಳು, ಸ್ನೇಹಿತರು ಮತ್ತು ನೆರೆಯವರು ಈ ಎಲ್ಲರೂ ಸಹ ಈ ಮಹಾ ಸಂತೋಷವು ಎಲ್ಲಾ ಜನರಿಗಾಗಿ ಲಭ್ಯವಿದೆ ಎಂದು ತಿಳಿಸುವುದು ನಮ್ಮ ಕರ್ತವ್ಯವಾಗಿದೆ. ಈ ಕ್ರಿಸ್ಮಸ್ನಲ್ಲಿ ಯೇಸುವಿನಿಂದಾಗಿ ನೀವು ಹೊಂದಿರುವ ನಿಜವಾದ ಸಂತೋಷದ ಬಗ್ಗೆ ಒಬ್ಬರಿಂದ ಒಬ್ಬರು ಮಾತನಾಡಿಕೊಳ್ಳಿ. ಈ ಕ್ರಿಸ್ಮಸ್ನಲ್ಲಿ ಕ್ರಿಸ್ತನು ನಮಗಾಗಿ ತಂದಿರುವ ಮಹಾ ಸಂತೋಷವನ್ನು ಸ್ವೀಕರಿಸಿ, ಅನುಭವಿಸಿ, ಅದನ್ನು ಜಗತ್ತಿನೊಂದಿಗೆ ಹಂಚಿಕೊಳ್ಳಿ. ಇಂದು ಯೇಸುವಿನಲ್ಲಿರುವ ರಕ್ಷಣೆಯು ನಮ್ಮ ಜೀವನದ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಮಹಾ ಸಂತೋಷದ ಮೂಲವಾಗಲಿ ಎಂದು ಕೇಳಿಕೊಳ್ಳುತ್ತೇನೆ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ನಾವು ಎಲ್ಲಿ ಹೋದರೂ ನಮ್ಮ ಮಾತುಗಳು ಮತ್ತು ಕ್ರಿಯೆಗಳ ಮೂಲಕ ಈ ಶುಭ ಸಮಾಚಾರವನ್ನು ಪ್ರಕಟಿಸಲು ನಮಗೆ ಶಕ್ತಿ ಮತ್ತು ಪ್ರೀತಿಯನ್ನು ಆ ದೇವರು ನೀಡಲಿ. ದೇವರಿಗೆ ಸ್ತೋತ್ರವಾಗಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.